ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಡಾಕ್ಟರ್ ಶಂಕರ್ ಸುಗತೆ ಅವರು ನಮ್ಮ ಜೊತೆಲಿದ್ದಾರೆ. ಅವರ ಇತರ ನುಡಿಗಳನ್ನು ನಾವು ಕೇಳೋಣ. ಮಾನ್ಯ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶಂಕರ್ ಸುಗತೆ, ಅಧ್ಯಕ್ಷರು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದೀನಿ. ಈಗಾಗಲೇ ಸನ್ಮಾನ್ಯ ಶ್ರೀ ರೂಪೇಶ್ ಕುಮಾರ್ ಅವರು SG ಕ್ರಿಯೇಷನ್ಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂಥ ಈ ವಾರ್ತೆಗಳನ್ನು ಸಮಾಜಕ್ಕೆ, ಸರ್ಕಾರಕ್ಕೆ ಮುಟ್ಟಿಸುವಂಥ ಕಾರ್ಯನ ಅವರು ಭಾಳ ಉತ್ಸುಕತೆಯಿಂದ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಅಲ್ಲ, ಕನ್ನಡ ಮತ್ತು ಸಂಸ್ಕೃತಿಯನ್ನು ಬೆಳೆಸುವಂಥ ಉದ್ದೇಶ, ಪರಿಸರವನ್ನು ಉತ್ತಮವಾಗಿಡುವಂಥ ಉದ್ದೇಶ, ಆಮೇಲೆ ಕಲಾತ್ಮಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ ಎಲ್ಲ ಕ್ಷೇತ್ರಗಳನ್ನು ಒಗ್ಗೂಡಿಸಿಕೊಂಡು ಅವರೇನು ಒಂದು ವಿಚಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿರುವಂಥ ಈ ಲೋಪದೋಷಗಳೇನಿದಾವೋ ಅವುಗಳನ್ನು ಸರ್ಕಾರ ಮತ್ತು ಸಮಾಜಕ್ಕೆ ತಂದು ಅವರನ್ನು ಎಚ್ಚರಿಸುವಂಥ ವಿಚಾರದಲ್ಲಿ ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಇದರ ಮೂಲಕ, ಈ ಚಾನಲ್ ಮೂಲಕ ಅವರು ಸಮಾಜದ ಒಂದು ಸೇವೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಈ ಕಾರ್ಯ ಅವರಿಗೆ ಯಶಸ್ಸನ್ನು ಸಾಧಿಸಲಿ, ಇವರು ಸಮಾಜ ಸೇವೆ ಉತ್ತಮವಾಗಿ ಮಾಡಲಿ ಅನ್ನುವಂಥ ಅನುಭವನೆಯಿಂದ ನಾನು ಆರ್ಥಿಕ ಶುಭಾಶಯವನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಕಾರ್ಯವೈಖರಿ ಏನಪ್ಪ ಅಂತ ಹೇಳಿ, 2014ರಿಂದ ಇಲ್ಲಿವರೆಗೆ ಸುಮಾರು ಅನೇಕ ಚಲನಚಿತ್ರಗಳು, ಒಂದು 100 ಚಲನಚಿತ್ರಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾವೆ. ಆಮೇಲೆ ಅನೇಕ ಚಿತ್ರಗಳು ಸೆನ್ಸಾರ್ನೂ ಆಗಿದ್ದಾವೆ. ದೇಶ ವಿದೇಶಗಳವರೆಗೂ ಕೂಡ ನಮ್ಮ ಚಿತ್ರಗಳು ಈಗಾಗಲೇ ತೆರೆಕೊಂಡು ಯಶಸ್ವಿಯನ್ನು ಸಾಧನೆ ಮಾಡಿದ್ದಾವೆ. ಅದೇ ಥರನಾಗಿ ಅನೇಕ ಉತ್ತಮವಾದ ಕಲಾವಿದರಿಗೂ ಕೂಡ ಇಲ್ಲಿ ಪ್ರತಿಭೆಗಳಿಗೆ ನೋಡಿ ಅವ್ರಿಗೆ ಅವಕಾಶವನ್ನು ದೊರಕಿಸಿಕೊಟ್ಟಿದ್ದೀವಿ. ಬರುವಂಥ ನಿರ್ಮಾಣಗಳಲ್ಲಿ ಕೂಡ ಇನ್ನೂ ಅನೇಕ ಜನ ಅಂತ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅವರ ಯೋಗ್ಯತೆಗೆ ತಕ್ಕಂತೆ, ಅವರ ಕಾರ್ಯಕ್ಷಮತೆಗೆ ತಕ್ಕಂತೆ ನಾವು ಖಂಡಿತವಾಗಿ ಅವರಿಗೆ ಒಳ್ಳೆಯ ಅವಕಾಶವನ್ನು ದೊರಕಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ